ಇದು ಇವತ್ತು ಮೊದಲನೇ ಬಾರಿಗೆ ಕೋಲಾರಕ್ಕೆ ಬಂದಿದ್ದೇನೆ. ಹಿಂದೆ ಬಂದಿದ್ದೆ ನಾನು ಯರಗೋಡ್ ಕುಡಿಯ ನೀರನ್ನ ಕೊಡೋದ್ರಲ್ಲಿ ಕೋಲಾರಕ್ಕೆ ಮತ್ತೆ ಬಗಾರ್ಪೇಟೆಗೆ ಮಾಲೂರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೋಸ್ಕರ ಬಂದಿದ್ದೆ. ಆದರೆ ಕೋಲಾರ ಪಟ್ಟಣಕ್ಕೆ ಬರೋಕ್ಕಾಗಿಲ್ಲ, ಇಲ್ಲೇ ರಿವ್ಯೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಒಂದು ಕಾರ್ಯಕ್ರಮ ಇದೆ, ಅದರ ಜೊತೆಗೆ ರಿವ್ಯೂ ಮೀಟಿಂಗ್ ಕೂಡ ಇಟ್ಕೊಂಡಿದ್ದೆ. ಎಲ್ಲ ಇಲಾಖೆಗಳನ್ನು ಕೂಡ ಸಂಪೂರ್ಣವಾಗಿ ರಿವ್ಯೂ ಮಾಡಲಿಕ್ಕೆ ಕಷ್ಟ ಆಯಿತು, ಯಾಕಂದರೆ ಸಮಯದ ಅಭಾವ. ಆದರೆ ಪ್ರಮುಖವಾದಂಥ ಇಲಾಖೆಗಳನ್ನು ರಿವ್ಯೂ ಮಾಡಿದ್ದೀವಿ. ಕಂದಾಯ, ಸಮಾಜ ಕಲ್ಯಾಣ, ಕುಡಿಯ ನೀರು, ಎಜುಕೇಷನ್, ಹೆಲ್ತ್, ಲ್ಯಾಂಡ್ ಆರ್ಡರ್, ಬರಗಾಲ, ಕುಡಿಯ ನೀರಿನ ವ್ಯವಸ್ಥೆ, ಮೇವು ವ್ಯವಸ್ಥೆ, ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಕೋಲಾರದಲ್ಲಿ 6 ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆ. 6 ತಾಲೂಕುಗಳು ಬರಗಾಲ ಪೀಡಿತ ಅಂತ ಘೋಷಣೆ ಆಗಿದ್ದಾವೆ. ಎಲ್ಲೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿಲ್ಲ. ಯರಗೋಳ ಕುಡಿಯ ನೀರನ್ನು ಅದು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಕೋಲಾರದಲ್ಲೂ ಕೂಡ ಟ್ಯಾಂಕರ್ ಮೂಲಕ ನೀರು ಕೊಡ್ತಾ ಇಲ್ಲ. ಆಮೇಲೆ ಬಂಗಾರಪೇಟೆಯಲ್ಲೂ ಕೂಡ ಕೊಡ್ತಾ ಇದ್ದೀವಿ, ನೀರು ಕೊಡ್ತಾ ಇದ್ದೀವಿ. ಇನ್ನು ಇದಕ್ಕೆ ಪೈಪ್ ಹಾಕ್ತಾ ಇದ್ದೀವಿ. ಅಲ್ಲ, ಇದು ಮಾಲೂರಿಗೆ ಆಗ್ತಾ ಇದೆ. ಸೊ ಕುಡಿಯ ನೀರಿನ ಸಮಸ್ಯೆ ಇಡೀ ಜಿಲ್ಲೆಯಲ್ಲಿ ಇಲ್ಲ. ನಾನು ಹೇಳಿದ್ದೀನಿ ಜಿಲ್ಲಾಧಿಕಾರಿಗೆ ಮತ್ತೆ ಸಿಇಒಗೆ, ಯಾವುದೇ ಕಾರಣಕ್ಕೆ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು. ಅದಕ್ಕೆ ಎಷ್ಟೇ ಹಣ ಖರ್ಚಾದರೂ ಕೂಡ ಸರ್ಕಾರ ಕೊಡಲಿಕ್ಕೆ ತಯಾರಿದೆ. ಹೊಸ ಬೋರ್ವೆಲ್ಗಳು ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಹಾಕಬೇಕು ಅಂತ ಇದೆ. ಯಾಕಂದ್ರೆ ಈ ಕೇಂದ್ರ ಸರ್ಕಾರದ ನಿಯಮಾವಳಿಗಳಿದಾವಲ್ಲ, NDRF, ಆ ನಿಯಮಾವಳಿಗಳ ಪ್ರಕಾರ ಹೊಸ ಬೋರ್ವೆಲ್ ಕೊಡಿಸಲಿಕ್ಕೆ ಅವಕಾಶ ಇಲ್ಲ. ಅದು ನಾನು ಏನು ಹೇಳಿದ್ದೀನಿ, ಯಾವುದೇ ಸೋರ್ಸ್ನಿಂದ ನೀರು ಕೊಡಲಿಕ್ಕೆ ಸಾಧ್ಯ ಆಗಲಿ ಅಂತಕ್ಕಂಥ ಪರಿಸ್ಥಿತಿ ಇದ್ದರೆ ಅಂತ ಎಕ್ಸೆಪ್ಷನಲ್ ಕೇಸಸ್ನಲ್ಲಿ ಹೊಸ ಬೋರ್ವೆಲ್ಗಳನ್ನ ತೋಡಿ ನೀರು ಕೊಡಬಹುದು ಅಂತ ಹೇಳಿದ್ದೀನಿ. ಅದರಿಂದ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಸಂಕಷ್ಟ ಇಲ್ಲ. ಆಮೇಲೆ ಈ KC ವ್ಯಾಲಿ ಆದಮೇಲೆ ಕೆರೆಗಳೆಲ್ಲ ತುಂಬಿದ ಮೇಲೆ ನೀರಿನ ಅಂತರ್ಜಲ ಮೇಲೆ ಬಂದಿದೆ. ಅಂತರ್ಜಲ ಹಿಂದೆ 1200 ಅಡಿ, 1300 ಅಡಿ, 1400 ಅಡಿ ಬೋರ್ವೆಲ್ ತೋಡ್ತಾ ಇದ್ದದ್ದು ಈಗ 400-500 ಅಡಿಗೆ ಬಂದಿದೆ. ಸೊ ನೀರು ಅಂತರ್ಜಲ ಸಿಗ್ತಾ ಇದೆ. ಅದರಿಂದ ವ್ಯವಸಾಯ ಮಾಡೋಕ್ಕೂ ಅನುಕೂಲ ಆಗ್ತದೆ, ಕುಡಿಯ ನೀರಿಗೂ ಕೂಡ ಅನುಕೂಲ ಆಗ್ತದೆ. ಕೆರೆಗಳು KC ವ್ಯಾಲಿಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಆಗಿದೆ. ಈ ಒಂದು ಮೇವಿನ ಕೊರತೆ ಇಲ್ಲ. ಇನ್ನೂ ಸುಮಾರು ಎಷ್ಟು ವಾರಗಳು, 18 ವಾರಗಳಿಗಾಗಷ್ಟು ಮೇವಿದೆ. ನಾವು ಮೇವು ಕಿಟ್ಗಳನ್ನು ಕೊಟ್ಟಿದ್ದೀವಿ. ರೈತರಿಂದ ಬೆಳೆದು ಅದನ್ನು ಕೊಂಡ್ಕೊಳ್ತಕ್ಕಂಥದ್ದು ಕೂಡ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಮಾಡ್ತೀವಿ. ಸೊ ಅದರಿಂದ ಮೇವು ತೊಂದರೆ ಇಲ್ಲ, ರಾಜ್ಯದಲ್ಲಿ ಎಲ್ಲೂ ಕೂಡ ಮೇವು ತೊಂದರೆ ಇಲ್ಲ. ಉದ್ಯೋಗ ಕೊಡಬೇಕು ಎನ್ಆರ್ಇ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದು ಇದೆ. ಅದು ನಾರ್ಮಲ್ ಪೀರಿಯಡ್ನಲ್ಲಿ 100 ದಿನ ಕೊಡಬೇಕು ಅಂತ ಇದೆ.
ಅದನ್ನು 150 ದಿನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು. ನಾನು ಪತ್ರ ಬರೆದು 3 ತಿಂಗಳಾಯಿತು, ಇವತ್ತಿನವರೆಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇವತ್ತವರೆಗೆ ಅನುಮತಿ ಕೊಟ್ಟಿಲ್ಲ 150 ದಿನ ಮಾಡಲಿಕ್ಕೆ. ನರೇಗಾ ಇಸ್ ಎ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಗೊತ್ತಾಯ್ತಾ? ಅವರು ಅನುಮತಿ ಕೊಡಬೇಕು. ಆಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡೋದು, ಅವ್ರು ಅನುಮತಿ ಕೊಡದಿದ್ರೆ ನಾವು 150 ದಿನ ಹೆಚ್ಚಕ್ಕಾಗಲ್ಲ, ನಾವೇ ತೀರ್ಮಾನ ತಗೊಳಕ್ಕಾಗಲ್ಲ. ಸೊ ಅದಕ್ಕೆ 150 ದಿನ ಕೊಡಬೇಕು ಜನಗಳಿಗೆ. ಅನೇಕ ಜಿಲ್ಲೆಗಳಲ್ಲಿ ಗುಳೆ ಹೋಗ್ತಾ ಇದ್ದಾರೆ ಜನ. 100 ದಿನ ಸಾಕಾಗಲ್ಲ, 150 ದಿನ ಮಾಡಬೇಕು ಅಂತೇಳಿ ನಾನು ಪತ್ರನೂ ಬರೆದಿದ್ದೀನಿ. ನಮ್ಮ ಕಂದಾಯ ಸಚಿವರು ಕೂಡ ಪತ್ರ ಬರೆದಿದ್ದಾರೆ. ಇವತ್ತಿನವರಿಗೆ ಅನುಮತಿ ಸಿಕ್ಕಿಲ್ಲ. ಇಟ್ ಇಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ.